ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಗೊಡ್ತೀನಿ. ಈ ವಿಡಿಯೋದಲ್ಲಿ ಈ ಯೋಜನೆ ಏನು, ಇದಕ್ಕೆ ಏನು ಎಲಿಜಿಬಿಲಿಟಿ ಇದೆ, ಏನು ಪ್ರೀಮಿಯಂ ಕಟ್ಟಬೇಕಾಗಿರುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ, ಏನು ಬೆನಿಫಿಟ್ಸ್ ಸಿಗುತ್ತೆ, ಮತ್ತು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಇದನ್ನ ಹೇಗೆ ಕ್ಲೈಮ್ ಮಾಡ್ಕೊಳೋದು, ನಾಮಿನಿ ಡೀಟೇಲ್ಸ್ ಹೇಗೆ, ಇನ್ನು ಅದು ಬಿಟ್ಟು ಇಂಪಾರ್ಟೆಂಟ್ ರೂಲ್ಸ್ಗಳೇನು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಗವರ್ನಮೆಂಟ್ ಸ್ಕೀಮ್ಸ್ಗಳು, ಜಾಬ್ಸ್ಗಳು, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲ್ PMJJBY ಅಂದರೆ ಏನು ಅಂತ ನೋಡೋದಾದ್ರೆ, ಇದು ಒಂದು ಗವರ್ನಮೆಂಟ್ ಲೈಫ್ ಇನ್ಶೂರೆನ್ಸ್. ಇದು ಕಡಿಮೆ ಪ್ರೀಮಿಯಂ ಅಲ್ಲಿ 2 ಲಕ್ಷ ಕವರ್ನ ಕೊಡ್ತಾರೆ. ಸೊ ನೀವು LIC ಏನಾದ್ರು ತಗೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ, 2 ಲಕ್ಷ ಕವರೇಜ್ಗೆ ನೀವು ಆಲ್ಮೋಸ್ಟ್ ವರ್ಷಕ್ಕೆ 6,000-7,000 ಕಟ್ಟಬೇಕಾಗಿರುತ್ತೆ. ಬಟ್ ಇಲ್ಲಿ ಜಸ್ಟ್ ನಿಮಗೆ 436 ರೂಪಾಯಿಗೆ 2 ಲಕ್ಷ ಕವರೇಜ್ ಸಿಗುತ್ತೆ. ಸೊ ಈ 2 ಲಕ್ಷ ನಿಮ್ದೇನಾದ್ರು ಡೆತ್ ಆದರೆ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿಗೋಸ್ಕರ ಇದನ್ನ ತಗೋಬಹುದು. ಸೊ ಇದನ್ನ ತಗೊಳಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ನೋಡೋದಾದ್ರೆ, 18 ವರ್ಷದಿಂದ 50 ವರ್ಷದೊಳಗೆ ಇರೋರು ಎಲಿಜಿಬಲ್ ಇರ್ತಾರೆ. ಹಾಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತು ನೀವು ಆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಟೋ ಡೆಬಿಟ್ ಆಪ್ಷನ್ಗೆ ಬ್ಯಾಂಕ್ಗೆ ಒಪ್ಪಿಗೆ ಕೊಡಬೇಕು. ಯಾಕೆಂದ್ರೆ ಇದು ವರ್ಷ 436 ರೂಪಾಯಿ ನಿಮ್ಮ ಬ್ಯಾಂಕಿಂದ ಆಟೋಮೆಟಿಕಲಿ ಕಟ್ ಮಾಡಿಕೊಂಡು ಈ ಇನ್ಶೂರೆನ್ಸ್ ನ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಇದಕ್ಕೂ ಕೂಡ ಒಪ್ಕೋಬೇಕಿರುತ್ತೆ. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಎಲ್ಲಾದ್ರಲ್ಲೂ ಇರಲ್ಲ. ಲೈಕ್ ಈಗ SBI, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಈ ತರ ದೊಡ್ಡ ಬ್ಯಾಂಕ್ಗಳಲ್ಲಿ ಈ ಸ್ಕೀಮ್ ನ ನೀವು ಹೋಗಿ ತಗೋಬಹುದು. ಎಷ್ಟು ಕವರೇಜ್ ಸಿಗುತ್ತೆ ಅಂತ ನೋಡೋದಾದ್ರೆ 2 ಲಕ್ಷ ಕವರೇಜ್ ಸಿಗುತ್ತೆ. ಸೊ ನಿಮ್ಮ ಡೆತ್ ಆದ್ರೆ ನಿಮ್ಮ ಫ್ಯಾಮಿಲಿಗೆ, ಅಂದ್ರೆ ನೀವು ಯಾರು ನಾಮಿನಿ ಕೊಟ್ಟಿರ್ತೀರಾ ಅವ್ರಿಗೆ ಈ ಅಮೌಂಟ್ ಸಿಗುತ್ತೆ. ಇನ್ನು ಡೆತ್ ಅಂತ ಯಾವ್ದನ್ನ ಕವರ್ ಮಾಡ್ತಾರೆ ಅಂದ್ರೆ, ಲೈಕ್ ನ್ಯಾಚುರಲ್ ಡೆತ್, ಅಥವಾ ಏನಾದ್ರು ಅನಾರೋಗ್ಯದಿಂದ ಸಾವಾದ್ರೆ, ಹೃದಯಾಘಾತದಿಂದ ಸಾವಾದ್ರೆ, ಏನಾದ್ರು ಆಕ್ಸಿಡೆಂಟ್ ಆಗಿ ಸಾವಾದ್ರೆ, ಅಥವಾ ಏನಾದ್ರು ಬೇರೆ ಮೆಡಿಕಲ್ ಕಂಡೀಷನ್ ಇಂದ ಸಾವಾದ್ರೆ ಎಲ್ಲದಕ್ಕೂ ಕೂಡ ಇದು ಕವರ್ ಆಗುತ್ತೆ. ಆದ್ರೆ ಏನಾದ್ರು ನೀವು ಇದನ್ನ ತಗೊಂಡು 45 ದಿನದೊಳಗೆ ಸೂಸೈಡ್ ಆತರ ಏನಾದ್ರು ಮಾಡ್ಕೊಂಡಿದ್ರೆ ಅಂತ ಟೈಮಲ್ಲಿ ಸಿಗೋಲ್ಲ. ನಾರ್ಮಲ್ ನ್ಯಾಚುರಲ್ ಡೆತ್ ಅಥವಾ ಏನಾದ್ರು ಮೆಡಿಕಲ್ ಕಂಡೀಷನ್ ಇಂದ ಡೆತ್ ಆದ್ರೆ ಅಷ್ಟೇ ಸಿಗುತ್ತೆ. ಇನ್ನು ಫ್ರಾಡ್ ಏನಾದ್ರು ಮಾಡಕ್ಕೆ ಟ್ರೈ ಮಾಡಿದ್ರು ಇದು ಸಿಗಲ್ಲ. ಇದು ವರ್ಷ ನೀವು ರಿನ್ಯೂವಲ್ ಮಾಡ್ಕೋಬೇಕು. ಈಗ ಆ ವರ್ಷ ರಿನ್ಯೂವಲ್ ಮಾಡ್ಕೊಂಡಿರಲ್ಲ, ಆಗೇನಾದ್ರು ಆಯ್ತು ಅಂದ್ರೆ ಅವಾಗ್ಲೂ ಸಿಗಲ್ಲ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ 3 ರೀತಿ ಅಪ್ಲೈ ಮಾಡ್ಬೋದು. ಒಂದು, ನೀವು ಯಾವ್ದಾದ್ರು ಬ್ಯಾಂಕ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಇದ್ರದ್ದು ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಅದನ್ನ ಫಿಲ್ ಮಾಡಿ ಕೊಟ್ರೆ ಸಾಕು. ಹಾಗೆ ನಾಮಿನಿ ಡೀಟೇಲ್ಸ್ ಮತ್ತು ಆಟೋ ಡೆಬಿಟ್ಗೆ ಸಿಗ್ನೇಚರು, ಕನ್ಸೆಂಟ್ ಕೊಡಬೇಕಿರುತ್ತೆ. ಈ ಥರನೂ ನೀವು ಅಕೌಂಟ್ನ ಓಪನ್ ಮಾಡ್ಬೋದು. ಇಲ್ಲ ಅಂತಂದರೆ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ, ಮೊಬೈಲ್ ಬ್ಯಾಂಕಿಂಗಲ್ಲಿ ಕೂಡ ನೀವು ಇದನ್ನ ತಗೋಬಹುದು. ಮೊಬೈಲ್ ಬ್ಯಾಂಕಿಂಗಲ್ಲಿ ಹೋಗ್ಬಿಟ್ಟು ಇನ್ಶೂರೆನ್ಸ್, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, PMJJBY ಈ ಥರ ಹೋಗಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಬೆಟರ್ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಮಾಡ್ಕೊಳೋದೇ ಬೆಸ್ಟು. ಇನ್ನು CSC ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲೂ ಕೂಡ ನೀವು ಮಾಡ್ಕೋಬಹುದು. ಇನ್ನು ನಾಮಿನಿ ಅಂತ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ವೈಫ್ ಆಗಿರ್ಬೋದು, ಹಸ್ಬೆಂಡ್ ಅಥವಾ ಮದರ್, ಫಾದರ್, ಚಿಲ್ಡ್ರನ್ಸ್, ಇವ್ರನ್ನೆಲ್ಲ ನಾಮಿನಿ ಅಂತ ಕನ್ಸಿಡರ್ ಮಾಡಾಗುತ್ತೆ. ನಾಮಿನಿ ಡೀಟೇಲ್ಸ್ನ ತಪ್ಪದೆ ಕೊಡಿ. ಯಾಕೆ ಅಂದರೆ ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿದ್ರೆ, ನಿಮ್ದೇನಾದ್ರು ಆಕಸ್ಮಿಕವಾಗಿ ಡೆತ್ ಆದರೆ ಅವ್ರಿಗೆ ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಅಮೌಂಟ್ ಸಿಗುತ್ತೆ ಅವ್ರ ಫ್ಯಾಮಿಲಿ ನಡೆಸೋಕ್ಕೆ. ಅದಕ್ಕೋಸ್ಕರ ನಾಮಿನಿ ಡೀಟೇಲ್ಸ್ನ ತಪ್ಪದೆ ಕೊಡಿ, ಹಾಗೂ ಅವ್ರಿಗೆ ತಿಳಿಸಿ ಇದ್ರ ಬಗ್ಗೆ ಎಲ್ಲ. ಯಾಕೆಂದರೆ ಇದನ್ನ ಡೆತ್ ಆಗಿ 30 ದಿನದೊಳಗೆ ಕ್ಲೈಮ್ ಮಾಡಬೇಕಿರುತ್ತೆ, ಅದಕ್ಕೋಸ್ಕರ. ಇನ್ನು ವ್ಯಾಲಿಡಿಟಿ ಮತ್ತು ರಿನ್ಯೂವಲ್ ಬಗ್ಗೆ ನೋಡೋದಾದ್ರೆ, ಇದು 1 ಜೂನಿಂದ ಹಿಡಿದು ನೆಕ್ಸ್ಟ್ ಇಯರ್ 31 ಮೇವರೆಗೂ ವ್ಯಾಲಿಡ್ ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಇಯರ್ಗೆ ಬೇಕು ಅಂದರೆ ನೀವು ಆಟೋ ಡೆಬಿಟ್ ಆಪ್ಷನ್ನ ಚೂಸ್ ಮಾಡಿರಬೇಕು. ಆವಾಗ ಮೇ ಅಥವಾ ಜೂನಲ್ಲಿ ಅಮೌಂಟ್ ಕಟ್ ಆಗುತ್ತೆ. ಸೊ ಆ ಇಯರ್ಗೆ ಮತ್ತೆ ವ್ಯಾಲಿಡ್ ಇರುತ್ತೆ. ಆ ಥರ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ತಿರ್ಬೇಕು. ಸೊ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ರಿನ್ಯೂವಲ್ ಮಾಡಿದ್ರೋ ಇಲ್ವೋ. ಯಾಕೆಂದರೆ ಏನಾದ್ರು ಆಟೋ ಡೆಬಿಟ್ ಏನಾದ್ರು ಮಿಸ್ಟೇಕ್ ಆಗಿ ಬ್ಲಾಕ್ ಆಗಿದ್ರೆ ಅಂಥ ಟೈಮಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಹೇಗೆ ಕ್ಲೈಮ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನಿಮ್ದು ಏನಾದ್ರು ಡೆತ್ ಆದರೆ ನಿಮ್ಮ ಫ್ಯಾಮಿಲಿಯವರು ಅಂದರೆ ನಾಮಿನಿ ಯಾರಿರ್ತಾರೆ ಅವ್ರು ಹೋಗಿ ಬ್ಯಾಂಕ್ಗೆ 30 ದಿನದೊಳಗೆ ಇನ್ಫಾರ್ಮ್ ಮಾಡಬೇಕಿರುತ್ತೆ. ಅದ್ರ ಜೊತೆಗೆ ಅವರು ಇಲ್ಲಿ PMSBY ಅಂತ ಮಿಸ್ ಹಾಕಿದ್ದೀನಿ, PMJJBY ಇದ್ರದ್ದು ಕ್ಲೈಮ್ ಫಾರ್ಮ್ ಬರುತ್ತೆ. ಆ ಕ್ಲೈಮ್ ಫಾರ್ಮ್ನ ಫಿಲ್ ಮಾಡಬೇಕಿರುತ್ತೆ. ಅದ್ರ ಜೊತೆಗೆ ಡೆತ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು, ಮತ್ತು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನ ತಗೊಂಡೋಗಿ ಕೊಡಬೇಕಿರುತ್ತೆ. ಆಗ ನಾಮಿನಿ ಯಾರಿರ್ತಾರೆ ಅವರ ಬ್ಯಾಂಕ್ಗೆ ಎಲ್ಲದನ್ನೂ ವೆರಿಫೈ ಮಾಡಿಬಿಟ್ಟು ಅವರು ಅಮೌಂಟ್ನ ಹಾಕ್ತಾರೆ. ಸೊ ಇಂಪಾರ್ಟೆಂಟ್ ರೂಲ್ಸ್ಗಳನ್ನ ನೋಡೋದಾದ್ರೆ, ನೀವು ಆಟೋ ಡೆಬಿಟ್ಗೆ ಕಂಪಲ್ಸರಿಯಾಗಿ ಕನ್ಸೆಂಟ್ನ ಕೊಡಬೇಕಿರುತ್ತೆ. ಇನ್ನು ಪ್ರತಿ ವರ್ಷ ಮೇ ಅಥವಾ ಜೂನಲ್ಲಿ ರಿನ್ಯೂವಲ್ ಆಗುತ್ತೆ. ನೀವು ಆಟೋ ಡೆಬಿಟ್ ಕೊಟ್ಟರೆ ಸಾಕು, ಅವರೇ ಆಟೋಮೆಟಿಕಲಿ ಮಾಡ್ಕೊತಾರೆ. ನೀವೇನಾದ್ರು ಬ್ಲಾಕ್ ಮಾಡಬೇಕು ಅಂತಂದರೆ, ಇದು ಇನ್ಶೂರೆನ್ಸ್ ಬೇಡ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಇನ್ಫಾರ್ಮ್ ಮಾಡಿದರೆ ಸಾಕು, ಅವರು ರಿಮೂವ್ ಮಾಡ್ತಾರೆ. ನಾಮಿನಿ ಡೀಟೇಲ್ಸ್ನ ಕರೆಕ್ಟಾಗಿ ಕೊಡಿ. ನೀವೇನಾದ್ರು ನಾಮಿನಿ ಚೇಂಜ್ ಮಾಡಬೇಕು ಅಂದರೆ ಬ್ಯಾಂಕಿಗೆ ಹೋಗಿ ಇನ್ಫಾರ್ಮ್ ಮಾಡಿ ನಾಮಿನಿನ ಚೇಂಜ್ ಮಾಡ್ಬೋದು. ಇನ್ನು ನೀವು ಪ್ರೀಮಿಯಂ ಒಂದ್ಸಲ ಕಟ್ಟಿದ್ರಿ ಅಂದರೆ ಅದು ರೀಫಂಡ್ ಆಗಲ್ಲ, ಕಟ್ಟಾದರೆ ಮುಗೀತು.
ಇನ್ನು ಇದನ್ನ ಯಾರು ತಗೋಬೇಕು? ನನ್ನ ಪ್ರಕಾರ ಎಲ್ಲರೂ ತಗೋಬೇಕು. ಯಾಕೆಂದರೆ ಜಸ್ಟ್ 436 ರೂಪಾಯಿಗೆ 2 ಲಕ್ಷ ಕವರೇಜ್ ಸಿಗುತ್ತೆ. ಸೊ ಬೇರೆದೆಲ್ಲ ನೀವು LIC ಈ ಥರ ಎಲ್ಲ ತಗೊಳಕ್ಕೆ ಹೋದರೆ ಜಾಸ್ತಿ ಕವರೇಜ್ ಇರುತ್ತೆ. ಲೈಕ್ 2 ಲಕ್ಷಕ್ಕೆ ಎಲ್ಲ ಮಿನಿಮಮ್ ಅಂದರೂ 4-5 ಸಾವಿರ ಕಟ್ಟಬೇಕಿರುತ್ತೆ. ಬಟ್ ಇದು ಜಸ್ಟ್ 436 ರೂಪಾಯಿಗೆ ಕಡಿಮೆ ಪ್ರೀಮಿಯಮ್ಗೆ ಒಳ್ಳೆ ಕವರ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನ ತಗೊಳ್ಳಿ. ಬಟ್ ಮೇಯ್ನ್ ಆಗಿ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಅಂಥವ್ರು ತಗೊಳ್ಳಿ. ಇನ್ನೇನಾದರೂ ಡೈಲಿ ಟ್ರಾವೆಲ್ ಮಾಡ್ತಿದ್ರೆ, ವರ್ಕ್ ಮಾಡ್ತಿರೋರು, ಇಂಥವ್ರೆಲ್ಲ ತಗೊಳ್ಳೇಬೇಕು. ಯಾಕೆಂದ್ರೆ ಇದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಹಾಗೆ ನೀವೇನಾದರೂ ಲೋ ಕಾಸ್ಟ್ ಇನ್ಶೂರೆನ್ಸ್ ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇದರ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಕ್ಲೈಮ್ ಫಾರ್ಮ್ ಆಗಿರೋದು ಎಲ್ಲಿ ಡೌನ್ಲೋಡ್ ಮಾಡ್ಕೊಳೋದು ಅಂತ ನೋಡೋದಾದ್ರೆ ಇಲ್ಲಿ jansurakshagov.in ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿಗೆ ಬಂದ್ಬಿಟ್ಟು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಫಸ್ಟ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಮತ್ತು ಕ್ಲೈಮ್ ಫಾರ್ಮ್ ಬರುತ್ತೆ. ಅಪ್ಲಿಕೇಶನ್ ಫಾರ್ಮು ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಅನ್ಸುತ್ತೆ ಅದನ್ನ ತಗೋಬೋದು. ಕ್ಲೈಮ್ ಫಾರ್ಮ್ ಕೂಡ ಅಷ್ಟೇ, ನಿಮಗೆ ಯಾವ್ದು ಬೇಕು ಅದನ್ನ ತಗೋಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಈಗ ಕನ್ನಡ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇಲ್ಲಿ ಇನ್ಫಾರ್ಮೇಷನ್ನ ಕೇಳುತ್ತೆ. ಈ ರೀತಿಯೆಲ್ಲ ಇನ್ಫಾರ್ಮೇಷನ್ನ ನೀವು ಫಿಲ್ ಮಾಡಬೇಕಿರುತ್ತೆ. ಇದು ಕನ್ಸೆಂಟ್ ಡಿಕ್ಲರೇಷನ್, ಅಂದರೆ ಈಗ ಆಟೋ ಡೆಬಿಟ್ಗೆ ಕನ್ಸೆಂಟ್ ಕೊಡಬೇಕಿರುತ್ತಲ್ಲ ಅದ್ರದ್ದು. ನಿಮ್ಮ ನೇಮು, ಪಾಲಿಸಿ ನಂಬರ್ ಆಗಿರ್ಬೋದು, ಇನ್ನು ಬ್ರಾಂಚ್ ಯಾವ ಬ್ರಾಂಚಲ್ಲಿ ಮಾಡ್ತಾ ಇದ್ದೀರಾ ಅದ್ರದ್ದೆಲ್ಲ ಇಲ್ಲಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಬೇಕಿರುತ್ತೆ. ಲೈಕ್ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಆಗಿರ್ಬೋದು, ಇನ್ನು ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್, ಅಡ್ರೆಸ್ಸು, ನೇಮ್ ಆಫ್ ಡಿಸ್ಟಿಕ್ಕು, ಅದನ್ನೆಲ್ಲ ಕೊಡಬೇಕಿರುತ್ತೆ. KYC ಡೀಟೇಲ್ಸ್ ಅದನ್ನೆಲ್ಲ ಕೊಡಬೇಕು. ಅದೆಲ್ಲ ಕೊಟ್ಟು ಫಿಲ್ ಮಾಡಬೇಕಿರುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಬ್ಯಾಂಕಿಗೆ ಕೊಟ್ಟರೆ ಸಾಕು, ಅವರೇ ಇನ್ನೆಲ್ಲ ಪ್ರಾಸೆಸ್ ಮಾಡ್ಕೊತಾರೆ. ಹಾಗೆ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕ್ಲೈಮ್ ಫಾರ್ಮ್ಸ್ ಇದೆ. ಕ್ಲೈಮ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇದನ್ನ ಫಿಲ್ ಮಾಡಬೇಕಿರುತ್ತೆ. ನೇಮ್ ಏನು, ಅಡ್ರೆಸ್ಸು, ನಿಮ್ಮ ವಿಲೇಜು, ಸ್ಟೇಟ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು, ಯಾರು ತಗೊಂಡಿರ್ತಲ್ಲ ಅವ್ರದ್ದು ಡೆತ್ ಯಾವಾಗ ಆಯಿತು, ಕಾಸ್ ಆಫ್ ಡೆತ್ ಏನು, ಆಧಾರ್ ನಂಬರು ಮತ್ತು ಪ್ಯಾನ್ ನಂಬರ್, ಇನ್ನು ನಾಮಿನಿ ಡೀಟೇಲ್ಸ್, ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಇದನ್ನ ಬ್ಯಾಂಕಿಗೆ ಕೊಡಬೇಕಿರುತ್ತೆ. ಅದು ಡೆತ್ ಆಗಿ 30 ದಿನದೊಳಗೆ ಕೊಡಬೇಕು. ಇಲ್ಲ ಅದ್ರ ಮೇಲೆ ಕೊಟ್ಟರೆ ಅವರು ಕನ್ಸಿಡರ್ ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಟು ಬಿ ಸಬ್ಮಿಟೆಡ್ ಪ್ರಿಫರಬಲಿ ವಿತಿನ್ 30 days ಆಫ್ ಡೆತ್ ಆಫ್ ಇನ್ಶೂರ್ಡ್ ಮೆಂಬರ್. ಸೊ 30 days ಒಳಗೆ ಇದು ಮಾಡ್ಕೊಳ್ಳಿ. ಹಾಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಇದು ಇನ್ನೂ ಕಡಿಮೆ ಪ್ರೀಮಿಯಂ, ಜಸ್ಟ್ 20 ರೂಪೀಸ್ಗೆ 2 ಲಕ್ಷ ಕವರೇಜ್ ಕೊಡ್ತಾರೆ. ಬಟ್ ಆಕ್ಸಿಡೆಂಟಲ್ ಡೆತ್ಗೆ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನೂ ಕೂಡ ತಗೊಳ್ಳಿ. ಜಸ್ಟ್ ಇದು 436 ರೂಪಾಯಿ, ಅದು ಇನ್ನು 20 ರೂಪಾಯಿ, 456 ರೂಪಾಯಿಗೆ ಆಲ್ಮೋಸ್ಟ್ ನಿಮಗೆ 4 ಲಕ್ಷ ಕವರೇಜ್ ಸಿಕ್ಕಿದಾಗ ಆಗುತ್ತೆ. ಸೊ ಯಾರೆಲ್ಲ ಲೋ ಕಾಸ್ಟ್ ಪ್ರೀಮಿಯಮಲ್ಲಿ ಇನ್ಶೂರೆನ್ಸ್ ಹುಡುಕ್ತಿದ್ದೀರಾ ಅವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಎಲ್ಲರೂ ತಗೊಂಡ್ರೂ ಬೆಸ್ಟೇ. ಯಾಕೆ ಅಂದರೆ ಕಡಿಮೆ ಪ್ರೀಮಿಯಮ್ಗೆ ಜಾಸ್ತಿ ಕವರ್ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ, ಅವರು ಕೂಡ ಈ ಇನ್ಶೂರೆನ್ಸ್ನ ತಗೊಳ್ಳಿ. ಥ್ಯಾಂಕ್ ಯು.